ಆ ವಿಠಲ್ ಅವ್ರನ್ನ ನೋಡ್ರಿ. ಅಯ್ಯೋ ರೀ, ಎಲ್ಲೋಟ್ರಿ? ಆ ವಿಠಲ್ ಅವ್ರನ್ನ ನೋಡ್ರಿ ಅಂತ ಯಾವಾಗ್ಲೂ ಹೇಳ್ತಿರ್ತೀಯಲ್ಲ, ಇವತ್ತು ನೋಡೇ ಬಿಡ್ತೀನಿ. ಅಯ್ಯೋ ಕೂತ್ಕೊಡ್ರಿ, ಕುಡಿ. ನೋಡಿ, ನಾವು ನಿಂತಲ್ಲೇ ನಿಂತಿದ್ದೀವಿ. ನಾವೇನು ಹಾಲಲ್ಲಿರೋ ಫ್ಯಾನ? ಯಾರಾದ್ರೂ ಕೋಲ್ ಹಾಕ್ತಿರ್ಸೋದಕ್ಕೆ? ನಮ್ ರಿಮೋಟು ನಮ್ ಕೈಲೇ ಇರಬಾರ್ದಾ? ಗಿರಿ, ಮದುವೆ ಆದ್ಮೇಲೆ ಹೆಂಡತಿ ಆದವಳು ಮೋಟು ಆಗ್ತಾಳೆ, ಗಂಡ ಹೆಂಡತಿಯ ರಿಮೋಟು ಆಗ್ತಾನೆ. ಇಷ್ಟು ಬಿಟ್ರೆ ನನಗೆ ಬೇರೆ ಯಾವ ಮಾಹಿತಿನೂ ಗೊತ್ತಿಲ್ಲ. ಯೋರ್ರಿ, ಹೆಣ್ಮಗಳಿದಾಳ್ರಿ ನಮ್ಗೆ. ಮಗ ಓದ್ತಿದ್ದಾನೆ, ಅವನ ಎಜುಕೇಶನ್ನು, ಮಗಳ ಮದುವೆ ಅಂತ ಎಷ್ಟು ಲಕ್ಷ ಖರ್ಚಾಗತ್ತೆ ಗೊತ್ತಾ? ಅದಕ್ಕೆ ಏನ್ ಮಾಡ್ಬೇಕು ಅಂತ ಯೋಚನೆನಾದ್ರೂ ಮಾಡಿದ್ದೀರಾ? ಗಿರಿ, ನ್ಯಾಯ ನೀತಿ ಧರ್ಮವಾಗಿ ನಡ್ಕೊಂಡ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂತ ಭಗವಂತ ನಮಗೆ ಹೇಳ್ಕೊಟ್ಟಿದ್ದಾನೆ. ನಾವು ಅದಕ್ಕೆ ಬೆಲೆ ಕೊಡ್ಬೇಕು. ಈ ಹೆಂಡ್ತಿರು ಯಾಕೆ ಹಿಂಗ್ ಕಾಟ ಕೊಡ್ತಾರೆ ಭಗವಂತ? ಹೇಳ್ಕೊಳಕ್ಕಾಗದೇ ಇರುವಂತ ಸಂಕಟ ಅಂದ್ರೆ ಇದೊಂದೇ ಅಲ್ವಾ ಶಿವಪ್ರಸಾದ್? ಭಗವಂತ, ಏನ್ ಭಗವಂತ ಹೇಳ್ಕೊಳಕ್ ಆಗದೆ ಇರೋದು ಅಂತ ಹೇಳ್ತಾ ಇದ್ಯಾ? ಆದ್ರೆ ನಿನಗೂ ನಿಮ್ಮ ಮನೇಲಿ ಸಮಸ್ಯೆನಾ? ಅಪ್ಪಿ ತಪ್ಪಿನೂ ಹೆಂಡತಿ ಮುಂದೆ ಹೆಣ್ಮಕ್ಳನ್ನ ಬಯ್ಯಕ್ ಹೋಗ್ಬೇಡ ಶಿವಪ್ರಸಾದ್. ತಪ್ಪು ಶುರುವಾಗೋದು ಅಲ್ಲಿಂದಾನೆ. ಚಚೆ, ಹಾಗೆಲ್ಲ ಏನೂ ಇಲ್ಲ ಭಗವಂತ. ನನ್ನ ಗಿರಿ ಅಪ್ಪಟ ಅಪರಂಜಿ. ಆಕ್ಚುಲಿ ಅವರ ಅಪ್ಪ ಅಮ್ಮ 916 ಮಾರ್ಕ್ ಹಾಕಿ ಕಳಿಸ್ತೀವಿ ಅಂತ ಹೇಳಿದ್ರು. ನಾನೇ ಬೇಡ, ಅವಳ ಫಸ್ಟ್ ಲುಕ್ ಅಲ್ಲೇ ಪ್ಯೂರ್ ಗೋಲ್ಡ್ ಅಂತ ಗೊತ್ತಾಯ್ತು ಅಂತ ಹೇಳಿದ್ದೆ. ಶಿವಪ್ರಸಾದ್, ಬೆಣ್ಣೆ ಹಚ್ಚೋದು ದೊಡ್ಡದಲ್ಲ, ಆದ್ರೆ ಬೆಣ್ಣೆನ ಬಿಸಿ ಇದ್ ಕಡೆ ಹಚ್ಚಬೇಕೇ ಹೊರತು ಬೆಂಕಿ ಮೇಲಲ್ಲ. ಗಿರಿ, ಏನಿದು ವಿಶ್ವರೂಪ ತೋರಿಸ್ತೆ ಅಂತ ಅನ್ಕೊಂಡ್ರೆ ಉಗ್ರ ರೂಪ ತೋರಿಸ್ತಾ ಇದೆಯಲ್ಲ, ಯಾಕೆ? ಮಾತಾಡ್ರಿ, ಒಬ್ಬೊಬ್ರೇ ಮಾತಾಡಿ. ಈಗಾಗ್ಲೇ ಏರಿಯಾದವರೆಲ್ಲ ನೀವು ಒಬ್ಬೊಬ್ರೆ ಮಾತಾಡಿದ ನೋಡಿ ನಿಮ್ಮನ್ನ ಹುಚ್ಚ ಹುಚ್ಚ ಅಂತ ಕರೀತಿದ್ದಾರೆ. ನಿಮ್ ಜೊತೆ ಸಂಸಾರ ಮಾಡ್ತಾ ಮಾಡ್ತಾ ನನ್ನನ್ನೂ ಹುಚ್ಚಿ ಅಂತ ಹೇಳ್ತಾರೆ, ಮನೆಯವ್ರನ್ನೆಲ್ಲ ಹುಚ್ಚರು ಅಂತ ಹೇಳ್ತಾರೆ. ನಾವೆಲ್ಲರೂ ಸೇರಿ ಏರಿಯಾ ಜನರನ್ನೆಲ್ಲ ಹುಚ್ಚರು ಅಂದ್ಬಿಡೋಣ, ಸರಿ ಹೋಗುತ್ತೆ? ಹಾ, ನಿಮಗ್ ಒಳ್ಳೇದಾಗ್ಲಿ, ಈ ಮನೆಗೆ ಒಳ್ಳೇದಾಗ್ಲಿ ಅಂತ ನಾನು ಮಾಡದೇ ಇರೋ ಪೂಜೆನೇ ಇಲ್ಲ, ಹೊರದೇ ಇರೋ ಹರಕೆ ಇಲ್ಲ. ಅಂಥದ್ರಲ್ಲಿ ನೀವ್ ಯಾವಾಗ ನೋಡಿದ್ರು ನ್ಯಾಯ ನೀತಿ ಧರ್ಮ ಅಂತಾನೆ ಇರ್ತೀರಲ್ರಿ. ಒಂದ್ ಕೆಲಸ ಮಾಡಿ, ಪ್ರಡೀಸ್ಕಂದಂಗೆ ನ್ಯಾಯ ನೀತಿ ಅಂತ ಹೆಸರಿಡಿ. ನಿಮ್ ಹೆಸರನ್ನ ಧರ್ಮ ಅಂತ ಬದಲಾಯಿಸ್ಕೊಡಿ, ನಾನು ನನ್ನ ಹೆಸರನ್ನ ಕರ್ಮ ಅಂತ ಬದಲಾಯಿಸ್ಕೊತೀನಿ. ಆಗ ಸರಿ ಹೋಗುತ್ತೆ. ಎಲ್ಲ ನನ್ನ ಕರ್ಮ. ನೋಡ್ದ ಭಗವಂತ, ಒಳ್ಳೆತನಕ್ಕೆ ವ್ಯಾಲ್ಯೂ ಕೊಡೆ ಅಂದ್ರೆ ವಾಲ್ಯೂಮ್ ಕೊಟ್ಟು ಮಾತಾಡ್ತಾಳೆ. ಭಗವಂತ, ಒಂದು ರಿಕ್ವೆಸ್ಟ್, ನನಗೆ ತಪಸ್ಸು ಮಾಡೋಷ್ಟು ಟೈಮ್ ಇಲ್ಲ. ಯಾಕೆ ನೀನೇ ಒಂದು ವರ ಕೊಡಬಾರ್ದು? ಅವಳ ಆಸೆನೂ ತೀರಿಸಿ ನಾನು ನೆಮ್ಮದಿಯಾಗಿದ್ದು ಬಿಡ್ತೀನಿ. ಶಿವಪ್ರಸಾದ್, ನೀನು ನಿನ್ನ ಹೆಂಡತಿಗೆ ಸಮಾಧಾನ ಮಾಡಕ್ಕೆ ಹೋರಾಡ್ತಾ ಇದೀಯ. ನಾನು ನನ್ನ ಮಡದಿಗೆ ಸಮಾಧಾನ ಮಾಡಕ್ಕೆ ಹೋಗ್ಬೇಕಾಗಿದೆ. ದೇವತೆಗಳಾಗ್ಲಿ ಗಂಧರ್ವರಾಗ್ಲಿ ಯಾರೂ ಹೆಂಡತಿ ಕಾಟದಿಂದ ತಪ್ಪಿಸ್ಕೊಳಕ್ಕಾಗ್ಲಿಲ್ಲ. ಇದು ಸೃಷ್ಟಿಯ ನಿಯಮ. ಭಗವಂತನಿಗೂ ಹೆಂಡತಿ ಕಾಟನ? ಪಾರ್ವತಿ ಅಮ್ಮನವರು ನಿನ್ ಜೊತೆನೂ ಗಲಾಟೆ ಮಾಡ್ತಾರ? ಓ ಪಾಪ ಭಗವಂತ. ಆದ್ರೂ ಭಗವಂತ, ಬಾಗ್ಲು ಕತ್ಲ. ದೇವಿ, ನೀವು ಇಲ್ಲಿ ಕೈಲಾಸದಿಂದ ಭೂಲೋಕಕ್ಕೆ ಬಂದ ಕಾರಣ? ನೀವೆಲ್ಲೋ ನಾನಲ್ಲೇ. ಆದರೂ
ಅಷ್ಟೊಂದು ಅವಸರವೇನಿತ್ತು? ನಾನೇ ಕೈಲಾಸಕ್ಕೆ ಬರುತ್ತಿದ್ದೆ. ಈ ಮಾತುಗಳನ್ನು ನಾನು ಒಪ್ಪುವುದಿಲ್ಲ. ನೀವು ಯಾವಾಗಲೂ ನಿಮ್ಮ ಭಕ್ತನೊಡನೆ ಇರುವಾಗ ನಿಮಗೆ ಕೈಲಾಸ, ಹೆಂಡತಿ, ಮಕ್ಕಳ ಆಲೋಚನೆ ಹೇಗೆ ಬರುವುದಕ್ಕೆ ಸಾಧ್ಯ ಸ್ವಾಮಿ? ಭಕ್ತನ ಜೊತೆಗಿದ್ದರೆ ತಪ್ಪೇನು? ನನ್ನ ಸ್ನೇಹಿತ ಶಿವಪ್ರಸಾದ್ ಸಾಮಾನ್ಯ ಭಕ್ತನಲ್ಲ. ಅವನ ಗುಣ, ನಡತೆ, ಪ್ರಾಮಾಣಿಕತೆ ಎಲ್ಲವೂ ನನ್ನನ್ನು ಸೆಳೆದಿದೆ. ಅವನಷ್ಟೇ ಅಲ್ಲ, ಅವನ ಮನೆಯ ಪ್ರತಿಯೊಬ್ಬ ಸದಸ್ಯರು ಕೂಡ ಸನ್ಮಾರ್ಗದಲ್ಲಿ ನಡೆಯುವ ಸತ್ಯಸಂಧರು. ಇದು ಭೂಲೋಕ ಸ್ವಾಮಿ, ಅದರಲ್ಲೂ ಕಲಿಯುಗ. ಇಲ್ಲಿ ಯಾವ ಒಳ್ಳೆಯತನವೂ ಸ್ಥಿರವಲ್ಲ. ಸತ್ಯಯುಗದಲ್ಲಿ ರಾಕ್ಷಸರು ಹಾಗೂ ದೇವತೆಗಳು ಬೇರೆ ಬೇರೆ ಲೋಕದಲ್ಲಿ ವಾಸಿಸುತ್ತಿದ್ದರು. ತ್ರೇತಾಯುಗದಲ್ಲಿ ದೇವತೆಗಳು ಹಾಗೂ ರಾಕ್ಷಸರು ಒಂದೇ ಲೋಕದಲ್ಲಿ ವಾಸಿಸುತ್ತಿದ್ದರು. ಇನ್ನು ದ್ವಾಪರ ಯುಗದಲ್ಲಿ ದೇವತೆಗಳು ಹಾಗೂ ರಾಕ್ಷಸರು ಒಂದೇ ಕುಟುಂಬದಲ್ಲಿ ವಾಸಿಸಲು ಆರಂಭಿಸಿದರು. ಆದರೆ ಈ ಘೋರ ಕಲಿಯುಗದಲ್ಲಿ ಮನುಷ್ಯನೊಳಗೆ ರಾಕ್ಷಸರು, ದೇವತೆಗಳು ವಾಸಿಸಲಾರಂಭಿಸಿದ್ದಾರೆ. ಮನುಷ್ಯ ಯಾವಾಗ ಬೇಕಾದರೂ ಹೇಗೆ ಬೇಕಾದರೂ ಬದಲಾಗಬಹುದು ಸ್ವಾಮಿ. ಆದರೆ ನನ್ನ ಸ್ನೇಹಿತ ಶಿವಪ್ರಸಾದ್ ಹಾಗೂ ಅವನ ಕುಟುಂಬ ಎಂದಿಗೂ ಬದಲಾಗುವುದಿಲ್ಲ. ಸರಿ, ಹಾಗಿದ್ದರೆ ನಿಮ್ಮ ಭಕ್ತನ ಕುಟುಂಬ ಅಸಾಮಾನ್ಯರಲ್ಲ, ಎಲ್ಲರ ಹಾಗೆ ಅವರೂ ಕೂಡ ಸಾಮಾನ್ಯರು ಎಂದು ನಾನು ಸಾಬೀತುಪಡಿಸಿದರೆ? ಅವರೂ ಎಲ್ಲರಂತೆಯೇ ಸಾಮಾನ್ಯರು. ಅವರೂ ಆಸೆ ಆಕಾಂಕ್ಷೆಗಳಿಗೆ ಕರಗಿ ಸನ್ಮಾರ್ಗವನ್ನು ಬಿಟ್ಟುಕೊಡುತ್ತಾರೆ ಎಂದು ನೀವು ಸಾಬೀತು ಮಾಡಿದರೆ ಎಂದಿಗೂ ಈ ಮನೆಗೆ ನನ್ನ ಪಾದಸ್ಪರ್ಶವಾಗುವುದಿಲ್ಲ. ಹಾಗೇ ಆಗತ್ತೆ. ಒಂದು ವೇಳೆ ನೀವು ಸೋತರೆ ಪ್ರತಿಯೊಂದು ಮನೆಯಲ್ಲಿರುವ ಗಿರಿಜಾಳಂತಹ ಹೆಣ್ಣು ಮಕ್ಕಳ ಪರವಾಗಿ ಭೂಲೋಕದಲ್ಲೇ ಇದ್ದು ಅವರನ್ನು ಉದ್ಧರಿಸುವ ಕಾರ್ಯ ಮಾಡುವಿರಾ? ಆಗಬಹುದು. ಬೆಂಗಳೂರಿನಲ್ಲೇ ಇರುವ ದೇವಾಲಯ, ಭಕ್ತರ ಬೇಡಿಕೆಯನ್ನು ಈಡೇರಿಸುವ ಕಾಮಧೇನು. ಹೌದಾ? ಕೊಡಿ ಮೊಬೈಲಿ. ಅಯ್ಯೋ, ಏನ್ ಮಾವ ಇದು? ಒಂದೇ ಬಾಲಿಗೆ 2 ವಿಕೆಟ್ ತೆಗೆದ ಬಾಲುಮಣಿ ಅಂತ ಇದೆ. ಕೆಳಗಿನ ಕಾಲಂ ನೋಡಮ್ಮ. ಹಾ, ಇದೆ. ಏನಿದೆ ಗಿರಿ? ಹೇ, ಬೆಂಗಳೂರಲ್ಲಿ ಒಂದು ದೇವಸ್ಥಾನ ಇದೆಯಂತೆ. ಭಕ್ತರ ಬೇಡಿಕೆಗಳನ್ನೆಲ್ಲ ಈಡೇರಿಸುವಂತ ಕಾಮಧೇನು ಅಂತೆ. ಅಡ್ರೆಸ್ಸು ಅಯ್ಯೋ ಇಲ್ಲೇ ರೀ, ಹತ್ರ. ಅಬ್ಬಬ್ಬ ಅಂದ್ರೆ 7 ಕಿಲೋಮೀಟರ್ ಆಗ್ಬೋದು ಅಷ್ಟೇ. ಕಿಲೋಮೀಟರ್ ಬಗ್ಗೆ ನನ್ನ ಹತ್ರ ಮಾತಾಡ್ಬೇಡ, ಯಾಕೆಂದ್ರೆ ನಮ್ದೇನಿದ್ರು ಸೆಂಟಿಮೀಟರ್ ಲೆಕ್ಕಾಚಾರ. ಅಯೋಗ್ಯ. ಜೀವನದಲ್ಲಿ ಒಂದು ಸ್ಥಾನ ಪಡ್ಕೊಂಡು ಲಕ್ಷ ದುಡಿಲಿಲ್ಲ, ದೇವಸ್ಥಾನದ ಬಗ್ಗೆ ನಿರ್ಲಕ್ಷ್ಯವಾಗಿ ಮಾತಾಡ್ತಾನೆ. ಮಾವಯ್ಯ, ಇವಾಗ ಮತ್ತೆ ಒಳಚರಂಡಿ ಇಲಾಖೆಯಲ್ಲಿ ಕೆಲಸ ಸಿಕ್ತಿತ್ತು ಅಂತ ಹಳೆ ಕತೆನೇ ಹೇಳ್ಬೇಡಿ. ಅಕ್ಕ ಏಲಕ್ಕಿ ಶುಂಠಿ ಹಾಕಿ ಸ್ಪೆಷಲ್ ಟೀ ಮಾಡ್ಕೊಟ್ಟಿದ್ದಾಳೆ, ಕುಡೀರಿ. ಕರೆಕ್ಟಾಗಿ ಹೇಳಿದೆ ಗೌರಿ. ಗಿರಿ, ಈ ಆಸೆ ಅನ್ನೋದೇನಿದೆ ನಮ್ಮ ಬಾತ್ರೂಮ್ ಅಲ್ಲಿ ಇದೆಯಲ್ಲ, ತಾಳಾನೇ ಇಲ್ದಿರೋ ಬಕೆಟ್ ತರ. ನೀನೆಷ್ಟೇ ನೀರು ತುಂಬಿಸು ಸಾಕಾಗಲ್ಲ, ಬಿಕಾಸ್ ಅದಕ್ಕೆ ತಳ ಇಲ್ಲ. ನನಗೆ ರಜಾ ಇಲ್ಲ, ಹಾಗಾಗಿ ನಾನು ಬರೋಕ್ಕಾಗಲ್ಲ. ಬೇಕಾದ್ರೆ ನೀನೇ ಹೋಗ್ಬಾ. ಬಾಯ್. ಪರವಾಗಿಲ್ಲ ಬಿಡ್ರಿ, ನೀವೇನ್ ಬರದ್ ಬೇಕಾಗಿಲ್ಲ. ನೀವು ಕೋಳಿ ಕೂಗಿದ್ರೇನೆ ಬೆಳಗಾಗೋದು, ನಾವಿಲ್ಲಿ ಕುಣಿದ್ರೇನೆ ಡಾನ್ಸ್ ಕರ್ನಾಟಕ ಡಾನ್ಸ್ ಆಗೋದು ಅನ್ನೋಂಗ್ ಆಡ್ತಾರೆ. ನಾನು ಎಷ್ಟೊಂದು ಹರಕೆ ಕಟ್ಕೊಂಡೆ, ವ್ರತ ಮಾಡಿದೆ, ಒಂದು ಫಲ ಕೊಡ್ಲಿಲ್ಲ. ಅದಕ್ಕೆ ಪೇಪರಲ್ಲಿ ನಿನ್ ಬಗ್ಗೆ ಓದಿದ್ಮೇಲೆ ಬರಲೇಬೇಕು ಅಂತ ಓಡೋಡ್ ಬಂದಿದ್ದೀನಿ. ನನಗೆ ತುಂಬಾ ಆಸೆಗಳೆಲ್ಲ ಏನಿಲ್ಲ, ಇರೋದು ಒಂದೇ ಆಸೆ. ಆ ಆಸೆ ಈಡೇರ್ಬೇಕು ಅಂದ್ರೆ ನಾನು ಕೇದಾರ್ನಾಥ್ಗೆ ಹೋಗ್ಬೇಕು. ಅಲ್ಲಿ ಹೋಗಿ ಕೇಳ್ಕೊತೀನಿ, ಫಲ ಸಿಕ್ಕರೂ ಸಿಗ್ಬೋದು. ಸದ್ಯಕ್ಕೆ ನೀ ನನ್ನನ್ನ ಕೇದಾರ್ನಾಥಕ್ಕೆ ಕಳಿಸೋ ವ್ಯವಸ್ಥೆ ಮಾಡ್ಬಿಡು, ಅಷ್ಟು ಸಾಕು.
ಅಮ್ಮ ತಾಯಿ, ನನ್ನ ಮನ್ಸಲ್ಲಿರೋದನ್ನೆಲ್ಲ ಈಡೇರ್ಸಮ್ಮ. ಎಲ್ಲ ಭಾರನೂ ನಿನ್ ಮೇಲೆ ಹಾಕಿದೆ. ಭಾರ ಹೊರೋಕೆ ಅಂತಾನೆ ನಿನ್ ಕಾಲ್ಗಳಿದ್ಯಲ್ಲ. ನೀವು ದೇವ್ರು ದೇವ್ರ ಮೇಲೆ ಯಾಕೆ ಭಾರ ಹಾಕ್ತೀರಾ? ನಿಮ್ ಕಾಲ್ಗಳೇ ಇದೆಯಲ್ಲ ಅಂತ ಹೇಳ್ದೆ. ನೀವ್ಯಾರು ಹೇಳಿ? ಈ ಪ್ರಶ್ನೆಗೆ ಉತ್ತರ ಕೊಡೋದ್ ಕಷ್ಟ. ಅಯ್ಯೋ, ಒಂದ್ ನಿಮಿಷ. ನೀವ್ ಯಾರು ಅಂತ ಕೇಳಿದ್ರೆ ಉತ್ತರ ಕೊಡೋಕ್ ಕಷ್ಟ ಆಗತ್ತಾ? ಈಗ ನಿನ್ನನ್ನ ನೀನ್ ಯಾರು ಅಂತ ಕೇಳಿದ್ರೆ ನೀನ್ ಏನ್ ಹೇಳ್ತೀಯ? ಅಂದ್ರೆ ಗಿರಿಜಾ ಶಿವಪ್ರಸಾದ್ನ ದೃಷ್ಟಿಲಿ ಸಾಧ್ವಿ ಶಿರೋಮಣಿ ಆಗಿರೋಂತ ಹೆಂಡ್ತಿ. ಇನ್ನು ಮಾವನ್ ದೃಷ್ಟಿಲಿ ಆ ಭಗವಂತನೇ ವರ ಕೊಟ್ಟಿರೋಂಥ ಸೊಸೆ. ಇನ್ನು ಮಕ್ಕಳ ದೃಷ್ಟಿಲಿ ಕೆಲವೊಮ್ಮೆ ಒಳ್ಳೆ ತಾಯಿ, ಕೆಲವೊಮ್ಮೆ ಬೈಯೋ ತಾಯಿ. ಈಗ ಹೇಳು, ನಿನ್ನನ್ ಕೇಳಿದಾಗ ನೀನ್ ಯಾರು ಅಂತ ಹೇಳ್ಬೇಕಾದ್ರೆ ನಿನಗ್ ಗೊಂದಲ ಆಗಲ್ವಾ? ಅದೇ ರೀತಿ ನನಗೂ ಗೊಂದಲ ಆಯ್ತು. ನನ್ನನ್ನ ಒಬ್ಬೊಬ್ರು ಒಂದೊಂದ್ ರೀತಿಲಿ ಕರೀತಾರೆ ಗಿರ್ಜಾ. ನನ್ನ ಹೆಸರು ಗಿರ್ಜಾ ಅಂತ ನಿಮ್ಗೆ ಗೊತ್ತಾಯ್ತು? ನನ್ಗೆ ಗಂಡ ಮಕ್ಕಳು ಮಾವ ಎಲ್ಲ ಇದ್ದಾರೆ ಅಂತ ನೀವ್ ಹೇಗೆ ಹೇಳ್ತಿದ್ದೀರಾ? ನಿಜ ಹೇಳಿ, ಯಾರು ನೀವು? ನನ್ನ ಫಾಲೋ ಮಾಡ್ತಿದ್ದೀರಾ? ಹೌದು, ನೀನ್ ಎಲ್ಲಿದ್ರೂ ನನಗ್ ಗೊತ್ತಾಗುತ್ತೆ. ನಿನ್ನ ನೋಡ್ತಾನೆ ಬಂದೆ. ಯಾಕೆ ಹೆದರ್ಕೋತಿದ್ಯಾ? ಅರ್ಚಕ್ರ ಹತ್ರ ನಿಮ್ ಮನೆಯವ್ರ ಹೆಸರೆಲ್ಲ ಹೇಳ್ಬೇಕಾದ್ರೆ ನಾನು ನಿನ್ ಮುಂದೆನೇ ಇದ್ದೆ, ಅಲ್ಲಿ ಕೇಳಿಸ್ಕೊಂಡೆ. ಹಾಗಾಗಿ ಕೇಳ್ದೆ. ಓ ಹೌದಾ, ಕ್ಷಮಿಸಿ, ನಾನ್ ನಿಮ್ಮನ್ನ ನೋಡ್ಲಿಲ್ಲ. ಸುಳ್ಳು, ನೀನ್ ನನ್ನನ್ನೇ ನೋಡ್ತಾ ಇದ್ದೆ. ಇಲ್ಲಪ್ಪ, ನಾನ್ ದೇವ್ರು ನೋಡ್ತಾ ಇದ್ದೆ. ನಾನು ಅದನ್ನೇ ಹೇಳಿದ್ದು. ಅಂದ್ರೆ ನಾನೇ ದೇವ್ರು. ಅಂದ್ರೆ ನನ್ ಗಂಡ ಯಾವಾಗ್ಲೂ ನನ್ನನ್ನ ಹಾಗೆ ಕರೆಯೋದು, ದೇವಿ 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 ಅಂತ. ಇತ್ತೀಚೆಗವರು ನನ್ ಕೈಗೆ ಸಿಕ್ತಿಲ್ಲ. ಅವ್ರ ಸ್ನೇಹಿತನ ಜೊತೆ ಯಾವಾಗ್ಲೂ ಓಡಾಡ್ತಿರ್ತಾರೆ. ಅದಕ್ಕೆ ನಾನು ವಿಹಾರಕ್ಕೆ ಅಂತ ಹೊರಗಡೆ ಬಂದೆ. ವಿಹಾರನಾ? ಎಷ್ಟ್ ಚೆನ್ನಾಗಿ ಕನ್ನಡ ಮಾತಾಡ್ತೀರಾ ನೀವು. ವಿಹಾರ ಅನ್ನೋ ಪದ ಕೇಳಿ ತುಂಬಾ ದಿನಗಳಾಗ್ಬಿಟ್ಟಿತ್ತು. ನಾವೆಲ್ಲ ಸುಮ್ನೆ ವಾಕ್ ಅಂದ್ಬಿಡ್ತೀವಿ. ನಿಮ್ ಹೆಸರು ಕೇಳೋದ್ನೆ ಮತ್ಬಿಟ್ಟೆ. ದುರ್ಗಾ. ಕೋಪ ಬಂದ್ರೆ ಕಾಳಿ ಅನ್ಸುತ್ತೆ ಅಲ್ವಾ? ಅನುಮಾನನೇ ಬೇಡ. ಏನ್ ಮಾಡ್ಕೊಂಡಿದ್ದೀರಾ? ಆಶೀರ್ವಾದ. ಏನು? ನನ್ನದೇ ಆದಂತ ಒಂದು ಪುಟ್ಟ ಪ್ರಪಂಚ ಇದೆ. ಅಲ್ಲಿ ನನ್ನನ್ನ ತಾಯಿ ಸ್ಥಾನದಲ್ಲಿ ನೋಡೋ ಕೆಲವು ಮಕ್ಕಳಿದಾವೆ. ಅವರ ಲಾಲನೆ ಪಾಲನೆ, ಒಳ್ಳೇದು ಕೆಟ್ಟದ್ದು ಎಲ್ಲಾನು ನಾನೇ ನೋಡ್ಕೊಳ್ಳೋದು. ಅವ್ರಿಗೇನಾದ್ರೂ ಒಳ್ಳೇದಾಗ್ಬೇಕು ಅಂದಾಗ ಆಶೀರ್ವಾದ ಕೂಡ ನಾನೇ ಮಾಡೋದು. ಅಂಗನವಾಡಿ ಟೀಚರ್ ಇರ್ಬೇಕು ಅಲ್ವಾ? ಅಂಗಗಳ ನಾಡಿ ಅಂಗನವಾಡಿ. ನೀನ್ ಇಲ್ಲಿಗೆ ಮೊದಲನೇ ಬಾರಿ ಬರ್ತಿದ್ಯಾ ಅಂತ ಕಾಣುತ್ತೆ. ಹೌದು. ನೀನ್ ಇಲ್ಲಿ ಏನೇ ಕೇಳ್ಕೊಂಡ್ರು ಎಲ್ಲ ಈಡೇರುತ್ತೆ. ಎಲ್ಲಾ ಬೇಡಿಕೆನೂ ಇಲ್ಲೇ ಈಡೇರುವಾಗ ಸಾವಿರಾರು ಮೈಲಿ ದೂರ ಹೋಗಿ ಆ ಬೆಟ್ಟ ಹತ್ಕೊಂಡು ಕೇದಾರ್ನಾಥನ್ ನೋಡುವಂಥ ಪ್ರಮೇಯ ಏನ್ ಬಂತು ಅಂತ. ಹೌದಲ್ವಾ? ನಾನು ಇಲ್ಲೇ ಎಲ್ಲ ಈಡೇರತ್ತೆ ಅಂದ್ಮೇಲೆ ಅಲ್ಲಿವರೆಗೆ ಯಾಕೆ ಹೋಗ್ಬೇಕು ಅಂತ ಯೋಚನೆ ಮಾಡಿದೆ. ಆದ್ರೆ ನಾನು ಬೇಡ್ಕೊಂಡಿದ್ದೆಲ್ಲ ಆಗುತ್ತೆ ಇಲ್ಲಿ ಅನ್ನೋಕೆ ಏನ್ ಗ್ಯಾರಂಟಿ? ನೀವಿಷ್ಟು ಖಡಾಖಂಡಿತವಾಗಿ ಹೇಳ್ತಿದ್ದೀರಾ ಅಂದ್ರೆ
ನನಗೂ ಹಾಗೆ ಅನಿಸ್ತಿದೆ. ಒಂದ್ ನಿಮಿಷ ಬಂದೆ. ರೀ, ಯಾಕೆ ಏನು ಅಂತ ಕೇಳಬೇಡಿ. ನನಗಿವತ್ತೊಂದು ರೇಷ್ಮೆ ಸೀರೆ ಬೇಕು. ಅದು ಬಾಡಿಗೆಗಲ್ಲ, ಸ್ವಂತಕ್ಕೆ. ರೇಷ್ಮೆ ಸೀರೆ, ಯು ಮೀನ್ ಸಿಲ್ಕ್? ಸಡನ್ ಆಗಿ ಹೋಗಿ ಹಸು ಹತ್ರ ಮಿಲ್ಕ್ ಕೇಳಿದ್ರೇನೆ ತುಪ್ಪಕ್ಕಂತ ಒಗಿಯುತ್ತೆ. ಅಂತರದಲ್ಲಿ ಸಡನ್ ಆಗಿ ಸಿಲ್ಕ್ ಸ್ಯಾರಿ ಬೇಕು ಅಂತ ಕೇಳ್ತಾ ಇದೆಯಲ್ಲ, ಹೌ ಡೇರ್ ಯು? ರೀ, ನಿಮ್ ಕತೆ ಪುರಾಣ ಎಲ್ಲ ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ರೇಷ್ಮೆ ಸೀರೆ. ನೋಡ್ಗಿರಿ, ಶೋ, ನೀವೇನು ಮಾತಾಡಬೇಡಿ. ನನಗೆ ರೇಷ್ಮೆ ಸೀರೆ ಬೇಕು 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 ಅಷ್ಟೇ. ನಾನು ಫೋನ್ ಇಡ್ತೀನಿ. ಹಲೋ ಹಲೋ. ಓ, ಏನ್ ಗುರುಗಳು, ಥಂಡಿ ಥರ ಇದ್ದವಳು ಚಂಡಿ ಥರ ಆಡ್ತಾ ಇದ್ದಾಳೆ. ಅಷ್ಟಕ್ಕೆ ನಾನು ಮಂಡಿ ಉರಿ, ಗಿರಿ ಟೇಕ್ ಯುವರ್ ಸ್ಯಾರಿ ಅಂತ ಕೊಟ್ಬಿಡ್ತೀನಾ? ನೋ, ನೆವರ್, ನಾಟ್ ಅಟ್ ಆಲ್. ನೀವ್ ಹೇಳ್ದಾಗೆ ಬೇಡ್ಕೊಂಡಿದ್ದೀನಿ. ಸಿಗುತ್ತೋ ಇಲ್ವೋ ಅಂತ ನೋಡ್ಬೇಕು. ಸಿಕ್ಕೇ ಸಿಗುತ್ತೆ ಅನ್ನೋ ವಿಶ್ವಾಸ ಇಟ್ಟು ಆ ವಿಶ್ವಾಸ ಇಟ್ಕೊಂಡೆ ಪ್ರತಿ ಸಲ ಕೇಳ್ತೀನಿ. ಅವರು ಪಾಪ ತುಂಬಾ ಪ್ರಯತ್ನ ಪಡ್ತಾರೆ. ತೀರಾ ತಂದ್ಕೊಡೋದಕ್ಕಾಗ್ಲೇ ಇಲ್ಲ ಅಂದ್ರೆ ಒಂದ್ ಮೊಳ ಮಲ್ಗೆ ಹೂವು, ಮೈಸೂರು ಪಾಕು ಫಿಕ್ಸ್. ಗಿರಿಜಾ, ಮೊದ್ಲು ನೀನ್ ಯಾವ ಮನೇಲಿದ್ದೆ? ತವ್ರ ಮನೇಲಿ. ಮದ್ವೆ ಆದ್ಮೇಲೆ? ಅಯ್ಯೋ, ಅದನ್ನೇನ್ ಕೇಳ್ತೀರಾ. ಮದ್ವೆ ಆಗಿ ಬೆಂಗಳೂರಿಗೆ ಬಂದೆ. ಕುಂಬಳಗೋಡ್ ಹತ್ರ 10x10 ಮನೆ, 10 ಮನೆಗೆ ಒಂದೇ ಬಾತ್ರೂಮ್. ಸಾಕಾಗಿ ಹೋಗಿತ್ತು. ಆಮೇಲೆ ಶಂಕರ್ಪುರಕ್ಕೆ ಶಿಫ್ಟ್ ಆದ್ವಿ. ಅಲ್ಲಿ ಸ್ವಲ್ಪ ಉಸಿರಾಡೋ ಹಾಗಾಯ್ತು. ಈಗ ಬಾಡಿಗೆ ಮನೆನೇ ಸ್ವಂತ ಮಾಡ್ಕೊಂಡಿದ್ದೀವಿ. ನೋಡಿದ್ಯಾ ಗಿರಿಜಾ, ನಿನ್ನಲ್ಲಿರೋ ವಿಶ್ವಾಸದಿಂದ ತಾನೇ ನೀನ್ ಸಾಕು ಅನ್ನೋ ಮನೆಯಿಂದ ಸ್ವಂತ ಮನೆವರೆಗೂ ನಡೆದು ಬಂದಿರೋದು. ಹೌದು, ಅದ್ ನಿಜ. ದುರ್ಗಾ ಅವ್ರೆ, ನೀವ್ ಹೇಳ್ದಾಗೆ ಮನ್ಸಲ್ಲಿರೋದನ್ನ ಬೇಡ್ಕೊಂಡಿದೀನಿ. ಅದೇನಾದ್ರೂ ಆಗ್ಬಿಟ್ರೆ ನಾನು ಮತ್ತೆ ಈ ದೇವಸ್ಥಾನಕ್ಕೆ ಬರ್ತೀನಿ. ಆಗ್ಲಿಲ್ಲ ಅಂದ್ರೆ ಇದ್ದೇ ಇದೆಯಲ್ಲ, ಪೇಪರಲ್ಲಿ ಓದಿದ್ದು, ಯಾರೋ ಹೇಳಿದ್ದು ಹುಡುಕೊಂಡು ಹೋಗೋದು ಅಷ್ಟೇ. ಅಯ್ಯೋ, ನಾನು ಬಂದು ತುಂಬಾ ಹೊತ್ತಾಯ್ತು. ಮನೇಲಿ ಇನ್ನೂ ಅಡ್ಗೆ ಆಗಿಲ್ಲ. ನಾ ಹೊರಡ್ತೀನಿ. ಸರಿ, ಹೋಗ್ಬಾ ಗಿರ್ಜಾ. ನಿನ್ ಮನ್ಸಲ್ಲಿ ಅನ್ಕೊಂಡಿದ್ದು ನಿನ್ ಕಣ್ಮುಂದೆ ಇರುತ್ತೆ. ಆಗ್ಲಾದ್ರೂ ನೀನ್ ಈ ದೇವಿನ ನಂಬು. ಸರಿ, ಆಯ್ತು. ಅಲ್ಲ, ಅಂದ್ಹಾಗೆ ಅಯ್ಯೋ, ರೇಷ್ಮೆ ಸೀರೆನಾ? ಹೌದು ಗಿರಿಜಮ್ಮ, ರೇಷ್ಮೆ ಸೀರೆ. ಈ ಸೀರೆಯ ನಿಖರವಾದ ಬೆಲೆ ಹೆಚ್ಚು ಕಡಿಮೆ 8,000 to 10,000 ರೂಪಾಯಿ ಆಗ್ತದೆ. 8,000 to 10,000ನಾ? ರೀ, ನಿಮ್ಮ ಆಫೀಸಿಂದ ಡೆಮೋ ಕೊಡಕ್ಕೆ ಅಂತ ಯಾರಾದ್ರೂ ಕೊಟ್ಟು ಕಳ್ಸಿದಾರಾ? ಇಲ್ಲಮ್ಮ, ನನ್ನ ಮಗ ನಿನಗೋಸ್ಕರನೇ ತಂದಿರೋದು. ಅಕ್ಕ, ಬಾವ ನೀನ್ ಕೇಳಿದ ತಕ್ಷಣ ಸೀರೆ ತಂದ್ಕೊಟ್ಟಿದ್ದಾರೆ ಅಂದ್ರೆ ನೀನ್ ಏನೋ ಜಾದು ಮಾಡಿದ್ಯಾ. ಏನಂತ ಹೇಳೆ? ಜಾದೂನು ಇಲ್ಲ, ಎಂಥದ್ದು ಇಲ್ಲ, ಮಾತಲ್ಲೇ ಜಾಡ್ಸೋದಿದ್ದಾಳೆ. ಅದಕ್ಕೆ ತಂದಿದ್ದು. ಅಯ್ಯೋ, ಬಿಡ್ತು ಅನ್ರಿ, ಹಾಗೆಲ್ಲ ಹೇಳ್ಬೇಡಿ. ಹೌದು, ರೇಷ್ಮೆ ಸೀರೆ ತರಲ್ಲ ಅಂತ ಹೇಳಿದ್ರಲ್ಲ, ಹೇಗ್ ತಂದ್ರಿ? ಸೀರೆ ತರಬೇಕು ಅಂತ ನನ್ನ ಮನಸ್ಸಲ್ಲಿ ಆ್ಯಕ್ಚುಲಿ ಇರಲಿಲ್ಲ. ಅದೇನಾಯ್ತು ಅಂದರೆ, ಒಬ್ಬ ಅಂಗಡಿಯವನು ನನ್ನ ತಪ್ಪಿಲ್ಲ ಅಂದರೂ ನನಗೆ ಬಾಯಿಗೆ ಬಂದಂಗೆ ಉಗ್ದ. ಕಡೆಗೆ ಅದು ಅವನು ತಪ್ಪು ಅಂತ ಗೊತ್ತಾಗಿ ನನ್ನನ್ನು ಕರೆದು ಸಾರಿ ಕೇಳಿ ಈ ಸೀರೆ ಕೊಟ್ಟ. ಜೊತೆಗೆ ಪಾಂಚೆ ಶರ್ಟು ಕೊಟ್ಟು. ತಗೊಳಪ್ಪ. ಇದೆಲ್ಲ ನನಗೆ ಯಾಕಪ್ಪ? ಜೋರೆ, ಅವರು ಬೇಡ ಅಂದ್ರಂದೇಳಿ ನಂಗೆ ಕೊಡಕ್ಕೆ ಹೋಗ್ಬೇಡಿ. ಕಾಶ್ಯವರೇ, ನೀವು ಬೇಕು ಅಂತ ಕೇಳಿದ್ರು ನಾನು ಕೊಡಲ್ಲ. ಯಾಕಂದ್ರೆ ಇರೋದು ಒಂದೇ ಸೆಟ್ಟು. ಮಾವ, ಇವರಿಬ್ರು ಏನ್ ದಿನ ಪಂಚೆ ಉಟ್ಕೋತಾರ? ನೀವೇ ತಗೊಳ್ಳಿ. ಗಿರ್ಜಮ್ಮ, ಸೀರೆ ಸಿಕ್ಕ ಖುಷಿಗೆ ನಂಗೆ ಗರಿ ಗರಿ ಬಜ್ಜಿ ಮಾಡಿ ಕೊಡ್ತಾರೆ. ಆಯ್ತು, ಮಾಡ್ಕೊಡ್ತೀವಿ.
ಆಶ್ಚರ್ಯ ಇದು. ನಾನು ಅನ್ಕೊಂಡ ಹಾಗೆ ರೇಷ್ಮೆ ಸೀರೆ ಸಿಕ್ಬಿಡ್ತಲ್ಲ. ಅಂದ್ರೆ ಆ ದೇವಸ್ಥಾನದಲ್ಲಿ ಬೇಡ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಅರ್ಥನಾ? ಕಾಕತಾಳಿ ಆಗಿರ್ಬೋದಲ್ವಾ? ಯಾವುದಕ್ಕೂ ನಾಳೆ ಮತ್ತೆ ಆ ದೇವಸ್ಥಾನಕ್ಕೆ ಹೋಗಿ ನನ್ನ ಮನಸ್ಸಲ್ಲಿರೋ ಇನ್ನೊಂದು ಕೋರಿಕೆನ ಬೇಡ್ಕೋತೀನಿ.